ಈ ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಇವತ್ತು ಭಾರತೀಯರಾದ ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ, ಸಂಭ್ರಮ ಪಡ್ತಕ್ಕಂಥ ಒಂದು ವಿಶೇಷ ದಿನ. ಅದಕ್ಕಿಂತ ಮುಂಚೆ ಇವತ್ತು ಮಂಗಳವಾರ 14th ಜುಲೈ 2026 ಮನ್ನೆತ್ತಿನ ಅಮಾವಾಸ್ಯೆ. ಕೃಷಿ ಮತ್ತು ರೈತರು ಇವರ ಮಹತ್ವ ಸಾರ್ತಕ್ಕಂಥ, ಅವರ ರೈತರ ಬಾಳು, ಅವರ ಬಾಳಿಗೆ ಆಸರೆಯಾಗಿ ಕೆಲಸ ಮಾಡ್ತಕ್ಕಂಥ ಎತ್ತುಗಳನ್ನು ಗೌರವಿಸುವ, ಪೂಜಿಸುವ ಒಂದು ವಿಶಿಷ್ಟ ಹಬ್ಬ ಮನ್ನೆತ್ತಿನ ಅಮಾವಾಸ್ಯೆ. ಹಾಗಾಗಿ ನಿಮ್ಮೆಲ್ಲರಿಗೂ ಮೊದಲು ಮನ್ನೆತ್ತಿನ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು. ಅದರ ಜೊತೆಗೆ ಇವತ್ತು ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ವಿಶೇಷ ದಿನ 14th ಜುಲೈ 2026 ಏನು ಸರ್ ಅಂದರೆ, ನಮ್ಮ ಭಾರತೀಯ ಮೂಲದ ಒಬ್ಬರು ವ್ಯಕ್ತಿ, ಇಲ್ಲಿ ನಿಮ್ಮ ಸ್ಕ್ರೀನಿನ ಲೆಫ್ಟ್ ಸೈಡಿಗೆ ಕಾಣ್ತಿದ್ದಾರೆ, ಡಾಕ್ಟರ್ ಅನಿಲ್ ಮೆನನ್ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಏನು ಕರಿತೀವಿ, ಅದಕ್ಕೆ ಜರ್ನಿ ಮಾಡ್ತಕ್ಕಂಥ ಒಬ್ಬ ವಿಶಿಷ್ಟವಾದಂಥ ವ್ಯಕ್ತಿ ಶ್ರೀ ಅಥವಾ ಡಾಕ್ಟರ್ ಅನಿಲ್ ಮೆನನ್ ಅವರಿಗೆ ಒಂದು ವಿಶ್ ಮಾಡ್ತಾ ಇವತ್ತು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಅನಿಲ್ ಮೆನನ್ ಏನು ಇವರು ಅಂತಂದರೆ, ಇವರು ನಾಸಾದ ಗಗನಯಾತ್ರಿ, ನಾಸಾ NASA ನಿಮಗೆ ಗೊತ್ತಿದೆ. ಇವರು ಮೂಲತಃ ಒಬ್ಬ ವೈದ್ಯ, ಅಂದರೆ ಡಾಕ್ಟರ್, ಎಂಜಿನಿಯರ್. ಏನು ಸರ್ ಇದು ಹೇಗೆ ಹೇಳ್ತಿದ್ದೀರಿ? ಡಾಕ್ಟರ್ ಅಂತೀರಿ, ಎಂಜಿನಿಯರ್ ಅಂತೀರಿ. ನಮ್ಮಲ್ಲಿ ಡಾಕ್ಟರ್ ಅಂದರೆ ನೀಟ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಮ್ಯಾಥಮೆಟಿಕ್ಸ್ ಓದಲ್ಲ, ಅಥವಾ ಇಂಜಿನಿಯರಿಂಗ್ IIT JEE ಎಕ್ಸಾಮ್ ಬರಿತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಬಯಾಲಜಿ ಓದಲ್ಲ. ನೋಡಿ, ಇವರು ಇಂಜಿನಿಯರೂ ಹೌದು, ಡಾಕ್ಟರ್ ಹೌದು. ಅದರ ಜೊತೆಗೆ ಇವರೊಬ್ಬರು ಸೇನಾ ಅಧಿಕಾರಿ, ಅಮೇರಿಕದ ಸೇನಾ ಅಧಿಕಾರಿ, ಬಾಹ್ಯಾಕಾಶ ವೈದ್ಯಕೀಯ ತಜ್ಞ, ಮತ್ತು ಈಗ ನಾಸಾದ, ಅಂದರೆ ನಮ್ಮಲ್ಲಿ ಹೇಗೆ ಇಸ್ರೋ ಇದೆ ನಮ್ಮ ಇಂಡಿಯಾದಲ್ಲಿ, ಆ ಥರಕ್ಕೆ ಅಮೇರಿಕದವರ ಒಂದು ಸ್ಪೇಸ್ ಏಜೆನ್ಸಿ, ಅದರ ಹೆಸರು ನಾಸಾ ಅಂತಿದೆ, ಅದರ ಗಗನಯಾತ್ರಿ. ಈ ಥರದ ಒಂದು ಅಪರೂಪದ ಸಾಧನೆ ಮಾಡಿದಂಥ ವಿಶಿಷ್ಟ ಮತ್ತು ಹೆಮ್ಮೆಯ ವ್ಯಕ್ತಿ ಡಾಕ್ಟರ್ ಅನಿಲ್ ಮೆನನ್. ಇವತ್ತು ಅಂದರೆ 14th ಜುಲೈ 2026 ಇವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ತೆರಳುತ್ತಿದ್ದಾರೆ. ಯಾರು ಸರ್ ಇವರು ಅನಿಲ್ ಮೆನನ್ ಅಂತಾರೆ? ಇವರು ಡಾಕ್ಟರ್ ಅನಿಲ್ ಮೆನನ್, ಬಾರ್ನ್ ಆನ್ 15th ಅಕ್ಟೋಬರ್ 1976, ಮಿನಿಯಾಪೋಲಿಸ್, ಅಮೇರಿಕದಲ್ಲಿ ಇವರು ಜನಿಸ್ತಾರೆ. ಅಮೇರಿಕದ ಪ್ರಜೆ. ಆದರೆ ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ, ಇವರ ತಂದೆ ಅವರು ಭಾರತೀಯ ಮೂಲದವರು. ಅವರು ಆ್ಯಕ್ಚುಲಿ ಕೇರಳದ ಪಲಕ್ಕಾಡ್ ಇದೆಯಲ್ಲ, ಆ ಕಡೆಯವರು. ಅಲ್ಲಿ ಉದ್ಯೋಗ ನಿಮಿತ್ತ ಅವರು ಅಮೇರಿಕಕ್ಕೆ ಹೋಗಿ ಸೆಟ್ಲ್ ಆಗ್ತಾರೆ. ಅಲ್ಲಿ ಉಕ್ರೇನಿನ ಮಹಿಳೆಯನ್ನು ಮದುವೆ ಆಗ್ತಾರೆ. ಅಂದರೆ ಇವರ ತಂದೆ, ಅನಿಲ್ ಮೆನನ್ ಅವರ ತಂದೆ ಇಂಡಿಯನ್ ಒರಿಜಿನ್ ಇದ್ದರೆ, ತಾಯಿ ಉಕ್ರೇನ್ ದೇಶದವರು. ಈ ಥರ ಅಮೇರಿಕದಲ್ಲಿ ಜನಿಸಿದಂಥ ಅನಿಲ್ ಮೆನನ್ ಅವರು ನ್ಯೂರೋಬಯಾಲಜಿನಲ್ಲಿ ಪದವಿ ಪಡಿತಾರೆ. ಆಮೇಲೆ ನಂತರ ಬಹಳ ಬೆಸ್ಟ್ ಯೂನಿವರ್ಸಿಟಿ ಅಮೇರಿಕದಂತ ಗೊತ್ತಿದೆ, ಜಗತ್ ಪ್ರಸಿದ್ಧ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಸ್ಕೂಲ್ ಆಫ್ ಮೆಡಿಸಿನ್ನಲ್ಲಿ MD ಅಂದರೆ ಡಾಕ್ಟರ್ ಆಫ್ ಮೆಡಿಸಿನ್ ಪದವಿ ಪಡಿತಾರೆ. ಅದಾದಮೇಲೆ ಇವರು ತುರ್ತು ಚಿಕಿತ್ಸೆ ಅಂದರೆ ಎಮರ್ಜೆನ್ಸಿ ಮೆಡಿಸಿನ್, ಅಂದರೆ ಈ ಒಂದು ಆಕ್ಸಿಡೆಂಟ್ ಆಗಿದೆ ಅಥವಾ ಒಂದೇನೋ ನ್ಯಾಚುರಲ್ ಕೆಲಾಮಿಟಿ ಆಗಿದೆ, ಆ ಥರ ಈ ಜೀವನ್ ಮರಣ ಹೋರಾಟ ಮಾಡ್ತಕ್ಕಂಥ ಪೇಷಂಟ್ಗಳ ಒಂದು ಅವರನ್ನು ಬದುಕಿಸ್ತಕ್ಕಂಥ ಅಥವಾ ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಎಮರ್ಜೆನ್ಸಿ ಮೆಡಿಸಿನಲ್ಲಿ ಕೆಲಸ ಮಾಡ್ತಾರೆ. ಅದರ ಜೊತೆಗೆ ಏರೋಸ್ಪೇಸ್ ಮೆಡಿಸಿನ್, ನಮಗೆ ಗೊತ್ತಿದೆ, ಕಾರ್ಡಿಯಾಲಜಿ ಅಂತ ಗೊತ್ತಿದೆ, ನ್ಯೂರಾಲಜಿ ಗೊತ್ತಿದೆ, ಅಥವಾ ಬೇರೆ ಆರ್ಥೋಪೆಡಿಕ್ ಅಂತ ಗೊತ್ತಿದೆ. ಇವರು ಏರೋಸ್ಪೇಸ್ ಮೆಡಿಸಿನ್ ಈ ಕ್ಷೇತ್ರದಲ್ಲಿ ಉನ್ನತ ತರಬೇತಿ ಪಡೆದಿದ್ದಾರೆ. ಅದರ ಜೊತೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಗ್ರಿ ಮಾಡಿದ್ದಾರೆ. ಓಹೋ. ಸೊ ದೇರ್ ಫಾರ್ ಈಸ್ ಅನ್ ಇಂಜಿನಿಯರ್, ಈಸ್ ಡಾಕ್ಟರ್, ಈಸ್ ಏರೋಸ್ಪೇಸ್ ಮೆಡಿಸಿನ್ ಸ್ಪೆಷಲಿಸ್ಟ್. ಅವರು ಅದಾದಮೇಲೆ ಎಮರ್ಜೆನ್ಸಿ ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಾರೆ, ಒಬ್ಬ ಡಾಕ್ಟರ್ ಆಗಿ. ಬಹಳ ಎಮರ್ಜೆನ್ಸಿ ಕೆಲಸಗಳಲ್ಲಿ, ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾರೆ. ತದನಂತರ ಅವರು ಅಮೇರಿಕದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾರೆ. ಅಮೇರಿಕದ ಸೇನೆ ಅಂದರೆ ಅದರಲ್ಲಿ ಅವರು ಡಾಕ್ಟರ್ ಆಗಿ ತಮ್ಮ ವೃತ್ತಿ ಆರಂಭಿಸ್ತಾರೆ. ಅಫ್ಘಾನಿಸ್ತಾನದಲ್ಲಿ ಯಾವಾಗ ಅಮೇರಿಕದ ಸೇನೆ ಇರುತ್ತೆ, ಅಲ್ಲಿ ವೈದ್ಯಕೀಯ ಸೇವೆ ನೀಡ್ತಾರೆ. ನಂತರ ಅವರಿಗೆ ಅವರ ಸೇವೆಯನ್ನು ಗುರುತಿಸಿ ಅವರನ್ನು ಕರ್ನಲ್ ಹುದ್ದೆಗೆ ಅವರಿಗೆ ಪ್ರಮೋಷನ್ ಸಿಗುತ್ತೆ. ಅದಾದ ನಂತರ ಅವರು ಸ್ಪೇಸ್ ಎಕ್ಸ್, ಅಂದರೆ ಯಾರು ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಕಂಪ್ನಿ ಇದೆಯಲ್ಲ, ಅದ್ರ ಜೊತೆಗೆ ಅವರು ಕೆಲಸ ಮಾಡ್ತಾರೆ. ಅಲ್ಲಿ ಫ್ಲೈಟ್ ಸರ್ಜನ್ ಆಗಿ ಕೆಲಸ ಮಾಡ್ತಾರೆ. ನೋಡಿ ನಾವು ಏನೇನೋ ಇದೆಯಲ್ವ, ನಮ್ಮದೆಲ್ಲ ಪ್ಲಾಸ್ಟಿಕ್ ಸರ್ಜನ್ ಅಂತಿದೆ, ಕಾರ್ಡಿಯಾಕ್ ಸರ್ಜನ್ ಅಂತಿದೆ, ನ್ಯೂರೋ ಸರ್ಜನ್ ಇದೆ. ಇವರು ಫ್ಲೈಟ್ ಸರ್ಜನ್. ಹಾಗಂದ್ರೆ ಏನಂದರೆ, ಈ ಗಗನಯಾತ್ರಿಗಳು ಅಂದರೆ ಆಸ್ಟ್ರೋನಾಟ್ಸ್
ಇರ್ತಾರಲ್ಲ ಅವರ ಆರೋಗ್ಯ ಪರೀಕ್ಷೆ ಮಾಡಬೇಕು, ರೋಗಕ್ಕಿಂತ ಮುಂಚೆ ಹೋಗ್ಬೇಕಾದ್ರೆ ಏನಿರ್ತಾರೆ ಅಂತೇಳಿ. ಅದ್ರ ಜೊತೆಗೆ ಅದೇನು ಉಡಾವಣೆ ಆಗುತ್ತೆ, ರಾಕೆಟ್ ಲಾಂಚ್ ಆಗ್ಬೇಕಾದ್ರೆ ಅಲ್ಲೆಲ್ಲ ವೈದ್ಯಕೀಯ ಸಿದ್ಧತೆಗಳನ್ನು, ಏನೆಲ್ಲ ಮೆಡಿಸಿನ್ ಬೇಕು, ಹೇಗೆಲ್ಲ ಏನೆಲ್ಲ ಸಲಕರಣೆಗಳು ಬೇಕು ಅಂತ ಅದನ್ನೆಲ್ಲ ಸೆಟ್ ಮಾಡ್ತಕ್ಕಂಥದ್ದು. ಕ್ರಿಯೂ ಡ್ರ್ಯಾಗನ್ ಮಿಷನ್ಗಳಿಗೆ ವೈದ್ಯಕೀಯ ಮೇಲ್ವಿಚಾರಣೆ, ಅಂದರೆ ಅವರೇನು ಸ್ಪೇಸ್ ಎಕ್ಸ್ನ ಕ್ಯಾಪ್ಸುಲ್ ಅದಕ್ಕೆ ನಾವು ಡ್ರ್ಯಾಗನ್ ಅಂತ ಏನು ಕರಿತೀವಿ, ಅದರಲ್ಲಿ ಹೋಗ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಯೋಗಕ್ಷೇಮಗಳ ಬಗ್ಗೆ ಇವರು ಉಸ್ತುವಾರಿ ಮಾಡ್ತಾರೆ ಅಂತ ಅನ್ಕೋಬೋದು ನಾವು. ಅದಾದಮೇಲೆ 2021ರಲ್ಲಿ ಅವರು ನಾಸಾಗೆ ಜಾಯ್ನ್ ಆಗ್ತಾರೆ. ನಾಸಾ ಅವರನ್ನ ಗಗನಯಾತ್ರಿಯಾಗಿ ಆಯ್ಕೆ ಮಾಡಿದೆ. ಓ ನೋಡಿ, ಅಂದರೆ ಅಸ್ಟ್ರೋನಾಟ್ ಆಗಿ ಅವ್ರನ್ನ 2021ಅಲ್ಲಿ ಅಮೆರಿಕದ ನಾಸಾ ಅವ್ರನ್ನ ಸೆಲೆಕ್ಟ್ ಮಾಡುತ್ತೆ. ಬಹಳ ನಿಮ್ಗೆ ಗೊತ್ತು, ಗಗನಯಾತ್ರಿ ಆಗೋದು ಸುಲಭದಲ್ಲ. ನಮ್ಮ ಶುಭಾಂಶು ಶುಕ್ಲಾ ಅವ್ರನ್ನ ನೆನೆಸ್ಬೋದು. ಅದಕ್ಕೊಂದು ಕಠಿಣವಾದ ದೈಹಿಕ ತರಬೇತಿ, ತಾಂತ್ರಿಕ ತರಬೇತಿ, ಅಂದರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅವ್ರಿಗೆ ಗೊತ್ತಿರಬೇಕು, ಸುಮ್ಮನೆ ಹೋಗಿ ಕೂತ್ಕೊಳ್ಳೋದಲ್ಲ. ಅದಾನಂತರ ಬಾಹ್ಯಾಕಾಶದಲ್ಲಿ ಹೇಗೆ, ಸ್ಪೇಸಲ್ಲಿ ಹೇಗೆ ಅವರು ಬದುಕಬೇಕು, ಬದುಕಿನ ರೀತಿ ನೀತಿ ಹೇಗಿರುತ್ತೆ ಅಂತ ಅದ್ರ ಬಗ್ಗೆ ತರಬೇತಿ ತಗೋತಾರೆ. ಅದ್ರ ಜೊತೆಗೆ ಅವರಿಗೆ ವಿಶೇಷವಾಗಿ ಈ ರಷ್ಯನ್ ಲ್ಯಾಂಗ್ವೇಜ್ ಅವರ ಸ್ಪೆಷಲ್ ಆಗಿ ಅವರಿಗೆ ಟೀಚ್ ಮಾಡಿದ್ದಾರೆ. ಯಾಕೆ ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ. ಇದಾದ ಮೇಲೆ ನಾನು ಆಗಲೇ ಹೇಳಿದಂಗೆ ಅವರು ಭಾರತೀಯ ಮೂಲದವರು. ಅವ್ರ ಕುಟುಂಬದ ಬೇರುಗಳು ನಮ್ಮ ದೇಶದ ಏನು ಕೇರಳದಲ್ಲಿ ನೆಲೆಸಿದಾವೆ ಅಂತಂದರೆ ನಾವೆಲ್ಲ ಖುಷಿ ಪಡಬೇಕು. ಭಾರತೀಯ ಸಂಸ್ಕೃತಿ ಬಗ್ಗೆ ಅವರಿಗೆ ತುಂಬ ಹೆಮ್ಮೆ ಇದೆ. ಹಾಗಾಗಿ ಅವರ ಇವತ್ತಿನ ವಿಶಿಷ್ಟ ಸಾಧನೆಗೆ ಭಾರತೀಯರಾದಂಥ ನಾವೆಲ್ಲರೂ ಹೆಮ್ಮೆ ಪಡ್ಬೋದು. ಮತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ, ಇವರ ಜರ್ನಿ ಸಕ್ಸಸ್ಫುಲ್ ಆಗಲಿ ಅಂತೇಳಿ, ಫ್ರೂಟ್ಫುಲ್ ಆಗಲಿ ಅಂತ. ಏನು ಸರ್ ಜರ್ನಿ ಅವ್ರದ್ದಿದೆ ಅಂದರೆ, ಇವತ್ತು ಇವರು ಅನಿಲ್ ಮೆನನ್ ಅವರು ರಷ್ಯಾದ ಸೋಯೆಜ್ MS-29, ಅಂದರೆ SOYUZ, ಸೋಯೆಜ್ MS-29 ಈ ಬಾಹ್ಯಾಕಾಶ ನೌಕೆಯಲ್ಲಿ, ಅಂದರೆ ನೀವು ಹೇಳ್ಬೋದು ಈ ಸ್ಪೇಸ್ ಕ್ಯಾಪ್ಸುಲಲ್ಲಿ ಅವರು ಕಜಕಿಸ್ತಾನ್ ಇದೆಯಲ್ಲ ರಷ್ಯಾದ ಹತ್ರ, ಆ ಕಜಕಿಸ್ತಾನದ ಬೈಕುನೂರ್ ಕಾಸ್ಮೋಡ್ರೋಮ್, ಅಂದರೆ ನಮ್ದು ಹೆಂಗೆ ಇಲ್ಲಿ ಇಂಡಿಯಾದಲ್ಲಿ ಶ್ರೀಹರಿಕೋಟ ಇದೆ, ಆ ಥರಕ್ಕೆ ಅಲ್ಲಿ ಒಂದು ಈ ರಾಕೆಟ್ ಉಡಾವಣಾ ಒಂದು ಕೇಂದ್ರ ಇದೆ. ಅದು ಕಜಕಿಸ್ತಾನದ ಬೈಕುನೂರ್ ಕಾಸ್ಟ್ರೋಡೋಮ್ ಅಂತ ಕರೀತಾರೆ. ಅಲ್ಲಿಂದ ಉಡಾವಣೆ ಆಗಿದ್ದಾರೆ. ಇವ್ರ ಜೊತೆಗೆ ಇನ್ನಿಬ್ಬರು ರಷ್ಯಾದ ಸೈಂಟಿಸ್ಟ್ ಅಥವಾ ಆಸ್ಟ್ರೋನಾಟ್ಸ್ ಹೋಗ್ತಿದ್ದಾರೆ. ಅವ್ರ ಹೆಸರು ಪೈಟೋರ್, ಅಂದರೆ PYOTR ಡುಬ್ರೋ ಅಂತ ಒಬ್ಬರು, ಇನ್ನೊಬ್ಬರು ಅನ್ನಾ ಕಿಕಿನಾ ಅಂತ ಹೇಳಿರ್ತಕ್ಕಂಥದ್ದು. ಇವರಿಬ್ಬರು ರಷ್ಯಾದ ಗಗನಯಾತ್ರಿಗಳು. ಇವ್ರ ಜೊತೆಗೆ ನಮ್ಮ ಡಾಕ್ಟರ್ ಅನಿಲ್ ಮೆನನ್ ಅವರ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಇಂಟ್ರೆಸ್ಟಿಂಗ್ ಥಿಂಗ್ ಅಂತಂದರೆ, ಈ ಅಲ್ಲಿ ಹೋಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿ 74/75 ಎಕ್ಸ್ಪಿಡಿಷನ್ ಅಂತ ಕರೀತಾರೆ. ಅಂದರೆ 75ನೇ ಎಕ್ಸ್ಪಿಡಿಷನ್ ಟು ISS ಆ ತಂಡ ಸೇರ್ಕೋತಾರೆ. ಇವರು ನೋಡಿ, ಇನ್ನೂ ವಿಶೇಷವಾದ ಸಾಧನೆ ಏನಂದರೆ, ಈ ಅನಿಲ್ ಮೆನನ್ ಅವರು ಸುಮಾರು 8 ತಿಂಗಳ ಕಾಲ, ಅಂದರೆ ಜುಲೈ ಇಲ್ಲಿಂದ 8 ತಿಂಗಳ ಕಾಲ ಅವರು ಆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನು ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಿದೆ, ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಿಮ್ಗೆ ಗೊತ್ತಿದೆ, ಇದು ಭೂಮಿಯಿಂದ ಮೇಲ್ಗಡೆ ಇದೆ, ಆಕಾಶದಲ್ಲಿದೆ. ಅದು ಭೂಮಿಯ ಸುತ್ತಾಗ್ತಿದೆ ಎಟ್ ದ ಸ್ಪೀಡ್ ಆಫ್ ಆಲ್ಮೋಸ್ಟ್ 28,000 km/h. 1 ಗಂಟೆಗೆ 28,000 km ಸ್ಪೀಡಲ್ಲಿ ಹೋಗ್ತಕ್ಕಂಥ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಇದರ ಒಳಗಡೆ ಹೋಗಿ ಅಲ್ಲಿ ಅವರು ಬೇರೆ ಅಲ್ಲಿರ್ತಕ್ಕಂಥ ಸೈಂಟಿಸ್ಟ್ ಜೊತೆಗೆ ಹಲವಾರು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಲಿಕ್ಕೆ ತೆರಳುತ್ತಿದ್ದಾರೆ. ಸುಮಾರು 8 ತಿಂಗಳ ಅಲ್ಲಿ ಅವರು ಸೇವೆ ಸಲ್ಲಿಸ್ತಾರೆ ಅಥವಾ ಇರ್ತಾರೆ. ನಾವು 8 ದಿನ ಊರು ಬಿಟ್ಟು ಹೋಗೋದೇ, ಮನೆ ಬಿಟ್ಟು ಹೋಗೋದೇ ಕಷ್ಟ ಇದೆ, ಅಂಥದ್ರಲ್ಲಿ ಅವರು 8 ತಿಂಗಳು ಅಲ್ಲಿರ್ತಾರೆ. ಹಾಗಂದರೆ ಸುಮಾರು 2027 ಏಪ್ರಿಲ್ನಲ್ಲಿ ಅವರು ವಾಪಸ್ ಅರ್ತ್ಗೆ, ಅಂದರೆ ಭೂಮಿಗೆ ಮರಳತಕ್ಕಂಥ ಒಂದು ಪ್ರಾಜೆಕ್ಟ್ ಅಥವಾ ಯೋಜನೆ ಇದೆ. ಬಾಪ್ರೇ, 2027 ಏಪ್ರಿಲ್. ಅವರು ISSನಲ್ಲಿ ಏನು ಮಾಡ್ತಾರೆ ಸರ್ ಅಂತಂದರೆ, ಈ ಮಾನವನ ದೇಹದ ಮೇಲೆ ಗುರುತ್ವ ರಹಿತ ಪರಿಸರದ ಪರಿಣಾಮ, ಅಂದರೆ ಈ ಏನು ಅಲ್ಲಿ ಗ್ರಾವಿಟಿ ಇಲ್ಲ, ಜೀರೋ ಗ್ರಾವಿಟಿ ಅಲ್ವಾ, ಅದು ಮನುಷ್ಯನ ದೇಹದ ಮೇಲೆ ಏನೆಲ್ಲ ಇಂಪ್ಯಾಕ್ಟ್ ಮಾಡುತ್ತೆ, ಇಫೆಕ್ಟ್ ಮಾಡುತ್ತೆ ಅನ್ನೋದು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಆಮೇಲೆ AI, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸಿ ವೈದ್ಯಕೀಯ ಬೇರೆ ಪರೀಕ್ಷೆಗಳನ್ನ ಅವರು ಕೈಗೊಳ್ತಾರೆ. ಬಾಹ್ಯಾಕಾಶದಲ್ಲೇ ಅಲ್ಟ್ರಾಸೌಂಡ್ ಪರೀಕ್ಷೆ, ದಿಸ್ ಇಸ್ ಇಂಟ್ರೆಸ್ಟಿಂಗ್. ಅಲ್ಟ್ರಾಸೌಂಡ್ ಪರೀಕ್ಷೆನ ಅಲ್ಲಿ ಬಾಹ್ಯಾಕಾಶದಲ್ಲಿ ಮಾಡಿದ್ರೆ ಏನಾಗುತ್ತೆ, ಅದ್ರ ರಿಸಲ್ಟ್ ಹೇಗೆ ಬರುತ್ತೆ ಅನ್ನುವ ಒಂದು ಕುತೂಹಲ ಅವರಲ್ಲಿದೆ ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ಈ ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಸಂಚಾರದ ಅಧ್ಯಯನ
ಹ್ಯೂಮನ್ ಬಾಡಿನಲ್ಲಿ ಹೇಗೆಲ್ಲ ಆಗುತ್ತೆ ಅಂತೇಳಿ ಒಬ್ಬ ಡಾಕ್ಟರ್ ಆಗಿ ಅದನ್ನು ಅಲ್ಲಿ ಸ್ಟಡಿ ಮಾಡ್ತಾರೆ. ಆಮೇಲೆ 3D ಬಯೋ ಪ್ರಿಂಟಿಂಗ್ ಮೂಲಕ ರಕ್ತನಾಳಗಳ ನಿರ್ಮಾಣ ಹೇಗೆ ಮಾಡ್ಬೋದು, ಅಲ್ಲೆಲ್ಲ ಮಾಡೋಕ್ಕಾಗತ್ತಾ ಅಂತೇಳಿ ಈ 3D ಪ್ರಿಂಟಿಂಗ್ ಟೆಕ್ನಾಲಜಿನ ಬಳಸಿಕೊಂಡು ಅಲ್ಲಿ ಬ್ಲಡ್ ವೆಸಲ್ಸ್ನ ಕನ್ಸ್ಟ್ರಕ್ಟ್ ಮಾಡ್ತಕ್ಕಂಥ ಒಂದು ವಿಶಿಷ್ಟವಾದ ಸಂಶೋಧನೆಗಳನ್ನ ನಾವು ಮಾಡ್ತಿದ್ದಾರೆ. ಇದೆಲ್ಲ ಏನಕ್ಕೆ ಸರ್ ಇಂಪಾರ್ಟೆಂಟ್ ಅಂದರೆ, ಭವಿಷ್ಯದಲ್ಲಿ ಇನ್ ದ ಫ್ಯೂಚರ್ ಮನುಷ್ಯ ಚಂದ್ರನ ಮೇಲೆ ಬದುಕಬೇಕು ಅಥವಾ ಅಲ್ಲಿ ನಾವು ನೆಲೆಸ್ಬೇಕಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಇದೆ. ಅದ್ರ ಜೊತೆಗೆ ಮಂಗಳ ಗ್ರಹಕ್ಕೂ ನಾವು ಹೋಗ್ಬೇಕಂತಕ್ಕಂಥ ಇದೆಯಲ್ಲ, ಮೂನ್ ಆ್ಯಂಡ್ ಮಾರ್ಸ್, ಆ ಮಿಷನ್ಗಳಿಗೆ ಈ ಥರದ ಎಕ್ಸ್ಪೆರಿಮೆಂಟ್ಸು, ರಿಸಲ್ಟ್ಸು, ಅನಾಲಿಸಿಸು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಇಂಥ ಮಹತ್ವ ಕಾರ್ಯ ಮಾಡ್ತಕ್ಕಂಥ ಅನಿಲ್ ಮೆನನ್ ಅವರ ಜೀವನದಿಂದ ನಾವು ಏನು ಕಲಿಬೋದು ಮಕ್ಕಳೇ ಮತ್ತು ಪೇರೆಂಟ್ಸು, ದಯವಿಟ್ಟು ಕೇಳಿ. ಮಕ್ಕಳು ಏನು ದೊಡ್ಡ ಕನಸು ಕಾಣಿರಿ, ನಿರಂತರವಾಗಿ ಕಲಿಯಿರಿ. ನೋಡಿ ಹೇಳ್ತಾರೆ, ಡ್ರೀಮ್ ಬಿಗ್ 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 ಯು ಶುಡ್ ಡ್ರೀಮ್ ಬಿಗ್. ಇಫ್ ಯು ಏಮ್ ಅಟ್ ಸ್ಟಾರ್ ಎಟ್ ಲೀಸ್ಟ್ ಯು ಕ್ಯಾನ್ ಲ್ಯಾಂಡ್ ಆನ್ ಮೂನ್ ಅಂತ ಹೇಳ್ತಿರ್ತಾರೆ. ಆ ಥರಕ್ಕೆ ದೊಡ್ಡ ಕನಸು ಕಾಣಿರಿ, ನಿರಂತರವಾಗಿ ಅಂದರೆ ಕಾನ್ಸ್ಟೆಂಟಾಗಿ ಪರ್ಸಿವರೆನ್ಸ್ ಅಂತ ಏನು ಕರಿತೀವಿ ಅದು ಇರಬೇಕು, ಕಲಿತಾನೇ ಇರಬೇಕು. ಸೋಲು ಒಪ್ಪಿಕೊಳ್ಳಬೇಡಿ, ಗೆಲ್ತಕ್ಕಂಥ ಹಠ ಸಾಧನೆ ನಿಮ್ಮದಾಗಲಿ ಅಂತೇಳಿ. ವಿಜ್ಞಾನ ಮತ್ತು ಮಾನವ ಸೇವೆಯನ್ನು ಒಟ್ಟಿಗೆ ಬೆಳೆಸಿ, ಎರಡೂ ಇವ್ರ ಜೊತೆಗೆ ಹೋಗ್ಬೇಕು ಇವು. ಆಮೇಲೆ ಕಠಿಣ ಪರಿಶ್ರಮಕ್ಕೆ ಪರ್ಯಾಯ ಮಾರ್ಗ ಇಲ್ಲ. ಅಂದರೆ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್. ಸಕ್ಸಸ್ ಸರ್ಟನ್ಲಿ ಡಿಮ್ಯಾಂಡ್ಸ್ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ನೆವರ್ ಫೇಲ್ಸ್. ಅದು ಯಾರನ್ನೂ ಫೇಲ್ ಮಾಡಲ್ಲ. ಹಾರ್ಡ್ ವರ್ಕ್ ಕಷ್ಟ ಆಗ್ಬೋದು, ಆದರೆ ಅದು ಖಂಡಿತ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡುತ್ತೆ ಅಂತೇಳಿ ನಾವು ಅನಿಲ್ ಮೆನನ್ ಅವ್ರ ಜೀವನದ ಕಲಿಬೋದು. ಅದ್ರ ಜೊತೆಗೆ ಬಹಳ ಇಂಪಾರ್ಟೆಂಟು ಶಿಸ್ತು ಮತ್ತು ಸಮರ್ಪಣೆ. ಓಹೋ ಹೋ ಹೋ ಡಿಸಿಪ್ಲಿನ್ ಆ್ಯಂಡ್ ಡೆಡಿಕೇಶನ್ ಆ್ಯಂಡ್ ಡಿವೋಷನ್ ಅಂತ ನಾವು ಸೇರಿಸ್ಬೋದು ಇಂಡಿಯನ್ಸ್ ಆಗಿ. ಸೊ ಇವೆಲ್ಲ ಒಂದು ಮೇಳೈಸಿದರೆ ನೀವು ಅನಿಲ್ ಮೆನನ್ ಅನ್ನೋರ್ತಕ್ಕಂಥ ಒಂದು ವಿಶಿಷ್ಟ ವ್ಯಕ್ತಿ ಆಗ್ಬೋದು. ಅವರ ಹಾಗೆ ನಿಮ್ಮ ಬದುಕು ಇನ್ನೊಬ್ಬರಿಗೆ ಪ್ರೇರಣಾದಾಯಕ, ಸ್ಫೂರ್ತಿದಾಯಕ ಆಗ್ಬೋದು. ಹಾಗಾಗಿ ಡಾಕ್ಟರ್ ಅನಿಲ್ ಮೆನನ್ ಕೇವಲ ಒಬ್ಬ ಗಗನಯಾತ್ರಿ ಅಲ್ಲ, ಅವರು ವೈದ್ಯ, ವಿಜ್ಞಾನಿ, ಇಂಜಿನಿಯರ್, ಮಾನವ ಸೇವೆಯ ಪ್ರತೀಕ. ನೋಡಿ, ಅವರೆಲ್ಲ ಎಮರ್ಜೆನ್ಸಿ ಮೆಡಿಸಿನಲ್ಲಿ ಎಷ್ಟೋ ಪೇಷಂಟಿಗೆ ಹೆಲ್ಪ್ ಮಾಡಿದಾರಲ್ವ, ಆ ಥರ ಮಾನವ ಸೇವೆಯ ಪ್ರತೀಕ. ಅವರ ಸಾಧನೆ ಭಾರತ ಮೂಲದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಹೆಮ್ಮೆಯ ವಿಷಯವಾಗಿದೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿನಲ್ಲೂ ಒಂದು ವಿಶಿಷ್ಟವಾದ ಚೈತನ್ಯ ಮತ್ತು ಸ್ಫೂರ್ತಿ ತುಂಬಲಿ ಅಂತೇಳಿ ನಾನು ಹಾರೈಸ್ತೀನಿ. ಕನಸು ಕಾಣುವವರಿಗೆ ಆಕಾಶವೇ ಮಿತಿ ಅಲ್ಲ, ಸಂಕಲ್ಪ ಇದ್ದರೆ ಬಾಯಾಕಾಶವೂ ನಮ್ಮ ಗುರಿಯಾಗ್ಬೋದು ಅಂತ ಹೇಳ್ಬೋದಾ? ಹೇಗನ್ನಿಸ್ತು? ಲೆಟ್ ಅಸ್ ಆಲ್ ವಿಶ್ ಅ ಹ್ಯಾಪಿ ಜರ್ನಿ, ಸೇಫ್ ಸ್ಟೇ ಆ್ಯಂಡ್ ಫ್ರೂಟ್ಫುಲ್ ಸ್ಟೇ at International Space Station for our Dr. Anil Menon. Have a great day. Hope that you enjoyed. Thank you, and all.